ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬ ಹೇಗಿದ್ರು ಹತ್ರ ಬಂದೇ ಬಿಡ್ತಲ್ವ. ಸೊ ಲಕ್ಷ್ಮಿನ ಹೇಗೆ ಅಲಂಕಾರ ಮಾಡೋದು, ಈಸಿಯಾಗಿ ಹೇಗೆ ಕ್ವಿಕ್ಕಾಗಿ ಅಲಂಕಾರ ಮಾಡೋದು ಅಂತ ನಾನು ಇವತ್ತು ಈ ವಿಡಿಯೋನ ತೋರಿಸ್ಕೊಡ್ತೀನಿ. ಎಷ್ಟೊಂದು ಜನಕ್ಕೆ ಲಕ್ಷ್ಮಿ ಕುಣಿಸ್ಬೇಕಂತ ತುಂಬ ಆಸೆ ಇರುತ್ತೆ, ಆದರೆ ಆ ಸ್ಯಾರಿ ಡ್ರಾಪಿಂಗ್ ಮಾಡೋದು ತುಂಬ ಕಷ್ಟ ಅವ್ರಿಗೆ. ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ಲಾಗಿರುತ್ತೆ. ಬನ್ನಿ ನಾವು ಇವತ್ತು ಈ ವಿಡಿಯೋನಲ್ಲಿ ಹೇಗೆ ಸ್ಯಾರಿ ಬದಲು ಆಲ್ಟರ್ನೇಟಿವ್ ನಾನು ಬೇರೆ ಏನು ಯೂಸ್ ಮಾಡಿದ್ದೀನಿ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ನೀವು ಅದಕ್ಕೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಫಸ್ಟು ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ನೋಡಿ, ಕೆಳಗೆ ಒಂದು ಟೇಬಲ್ ಹಾಕ್ಕೊಂಡಿದ್ದೀನಿ. ಆ ಟೇಬಲ್ ಮೇಲೆ ಒಂದು ಕ್ಲಾತ್ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಉದ್ದ ಇರೋದು ಒಂದು ಟೇಬಲ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊಂಬಿಟ್ಟು ಅದಕ್ಕೆ ಅಕ್ಕಿ ಹಾಕ್ಕೊಳ್ಳಿ. ನಂತರ ಒಂದು ಬಿಂದಿಗೆ, ಮೀಡಿಯಮ್ ಸೈಜ್ ಬಿಂದಿಗೆ ತಗೊಂಡು ಅದ್ರ ಒಳಗೆ ಅಕ್ಕಿ ಮತ್ತು ಅರಿಶಿನ ಮತ್ತು ಕುಂಕುಮ ಹಾಕ್ಕೊಳ್ಳಿ. ಕೆಲವೊಬ್ಬರು ಬಿಂದಿಗೆಗೆ ನೀರು ಹಾಕ್ಕೊತಾರೆ, ನಾನಿವತ್ತು ಅಕ್ಕಿ ಹಾಕ್ಕೊಂಡಿದ್ದೀನಿ. ನಂತರ ಅರಿಶಿನದ ಕೊಂಬು ಬರುತ್ತಲ್ಲ, ಅರಿಶಿನದ ಕೊಂಬನ್ನ ನೀವು ಬಿಂದಿಗೆಗೆ ಕಟ್ಕೊಳ್ಳಿ. ಬೇಕಾದ್ರೆ ಬಿಂದಿಗೆಗೂ ಕಟ್ಕೊಬೋದು ಅಥವಾ ಮಾಂಗಲ್ಯ ಥರನೂ ಲಕ್ಷ್ಮಿಗೆ ಹಾಕ್ಬೋದು. ಸೊ ನಾನಿವತ್ತು ಬಿಂದಿಗೆಗೆ ಕಟ್ಕೊಂಡಿದ್ದೀನಿ. ಈಗ ನಾವು ಕಳಶ ಇಡೋಕ್ಕಿಂತ ಮುಂಚೆ, ತೆಂಗಿನಕಾಯಿ ಕಳಶ ಇಡೋಕ್ಕಿಂತ ಮುಂಚೆ ಎಲೆ ಇಟ್ಕೊಂಬಿಡೋಣ. ಇದನ್ನು ನೀವು ಬೇಕಾದರೆ 5 ಎಲೆನೂ ಹಿಡ್ಕೊಬೋದು ಅಥವಾ 9 ಎಲೆನೂ ಹಿಡ್ಕೊಬೋದು. ನಾನಿವತ್ತು 5 ಇಟ್ಟಿದ್ದೀನಿ. ಅದಿಟ್ಟು ಆದಮೇಲೆ ನೀವು ತೆಂಗಿನಕಾಯಿ, ಮೀಡಿಯಮ್ ಸೈಜ್ ತೆಂಗಿನಕಾಯಿ ತೊಗೊಳ್ಳಿ. ಆ ತೆಂಗಿನಕಾಯಿ ನೀವು ಸೈಜು, ಅದು ನೀವು ಯಾವ ಬಿಂದಿಗೆ ತೊಗೊಂಡಿದ್ದೀರೋ ಅದಕ್ಕೆ ಸೈಜ್ ತೆಗ್ದಂಗೆ ತೊಗೊಬೇಕಾಗುತ್ತೆ. ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇದೇ ನಾನು ಹೇಳಿದ್ದು. ನೋಡಿ, ನಾನಿವತ್ತು ಸ್ಯಾರಿ ಯೂಸ್ ಮಾಡ್ತಿಲ್ಲ, ಬ್ಲೌಸ್ ಪೀಸ್ನೇ ನಾನು ಲಕ್ಷ್ಮಿಗಂತಾನೆ ನಾನು ಸ್ಪೆಸಿಫಿಕ್ಕಾಗಿ, ನಾವು ಚಿಕ್ಕ ಮಕ್ಳಿಗೆಲ್ಲ ಲಂಗ ಬ್ಲೌಸ್ ಹೊಲಿಸ್ತೀವಲ್ಲ ಆ ಥರ ನಾನಿವತ್ತು ಲಂಗಾನ ನಾನು ಬ್ಲೌಸ್ ಪೀಸಲ್ಲೇ ಹೊಲಿಸಿದ್ದೀನಿ. ಇದು ನಾನೇ ಹೋಗಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ನಾನು ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ. ಇದನ್ನು ನಾನು ಸ್ಟಿಚ್ ಮಾಡಿರೋದು ನೋಡಿ, ಈ ಥರ ಇದೆ, ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಈ ಥರ ನೀವು ರೆಡಿ ಮಾಡ್ಕೊಂಡಿರೋದ್ರಿಂದ ಎಷ್ಟು ಬೇಗ ನೀವು ಸ್ಯಾರಿ ಡ್ರಾಪಿಂಗ್ ಬದಲು ಈ ಥರ ಜಸ್ಟ್ ಒಂದು ನಾಟ್ ಹಾಕೋದ್ರಿಂದ ನೀವು ಕಂಪ್ಲೀಟ್ ಫಿನಿಶ್ ವರ್ಕೇ ಸಿಗುತ್ತೆ ನಿಮ್ಗೆ. ಆ್ಯಕ್ಚುಲಿ ನೀವು ಸ್ಯಾರಿ ಉಡಿಸ್ಬೇಕಂದ್ರೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಬಟ್ ಜಸ್ಟ್ ಒಂದು ಲಂಗ ರೆಡಿಮೇಡ್ ಲಂಗ ಇರೋದ್ರಿಂದ ಜಸ್ಟ್ ಒಂದು ನಾಟ್ ಹಾಕೊಂಡ್ಬಿಟ್ರೆ ನಿಮಗೆ ಕೆಲಸ ಕಂಪ್ಲೀಟ್ ಆದಂಗೆ ಇರುತ್ತೆ. ಇದೇ ನಿಮಗೆ ಆ್ಯಕ್ಚುಲಿ ಮೇಯ್ನಾಗಿ ಲಕ್ಷ್ಮಿ ಕುಣಿಸ್ಬೇಕಂದ್ರೆ ಸ್ಯಾರಿ ಉಡ್ಸೋದೇ ತುಂಬ ದೊಡ್ಡ ಕೆಲಸ, ಅದೇ ಕಂಪ್ಲೀಟ್ ಆಗಿದೆ. ಈಗ ನಾವು ಒಂದು ಕಂಬಿ ತೊಗೊಳೋಣ. ಆ ಕಂಬಿ ನಾವು ತೆಂಗಿನಕಾಯಿ ಮೇಲ್ಭಾಗ ಇರುತ್ತಲ್ಲ ಅದ್ರ ಚುಚ್ಕೊಳ್ಳೋಣ. ಇದು ಹೂವು ಅಲಂಕಾರ ಮಾಡಬೇಕಾದ್ರೆ ಈ ಕಂಬಿ ತುಂಬ ಯೂಸ್ಫುಲ್ಲಾಗಿರುತ್ತೆ. ನೀವು ತೊಗೊಬೇಕಾದ್ರೆ ಸ್ವಲ್ಪ ದಪ್ಪ ಇರೋದು ತೊಗೊಳ್ಳಿ, ಅವಾಗ ಈಸಿಯಾಗಿ ಒಳಗೆ ಹೋಗುತ್ತೆ. ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ, ನಾನು ಇವತ್ತು ದೊಡ್ಡ ತೊಗೊಂಬಿಟ್ಟಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಸೈಜು ನೋಡಿ, ಅದಕ್ಕೆ ತಗ್ದಂಗೆ ನೀವು ಅದನ್ನು ಚೆನ್ನಾಗಿ ಚುಚ್ಕೊಳ್ಳಿ. ನೆಕ್ಸ್ಟು ನಾವು ಲಕ್ಷ್ಮಿ ಮುಖವಾಡನ ಇಕ್ಕೋಣ. ಲಕ್ಷ್ಮಿ ಮುಖವಾಡ ಹೇಗೆ ರೆಡಿ ಮಾಡೋದು ಅಂತ ನಾನು ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದು ನೋಡಿಲ್ಲ ಅಂದರೆ ಅದನ್ನ ಹೋಗಿ ನೋಡಿ, ಚೆಕ್ ಮಾಡಿ. ಈಗ ಅದನ್ನು ಟೈಟ್ ಮಾಡ್ಕೊಂಡ್ರೆ ನೆಕ್ಸ್ಟು ನಾವು ಇವಾಗ ಸರ್ಗ್ ಹಾಕ್ಕೊಳ್ಳೋಣ. ಇವತ್ತು ನಾನು ಸರ್ಗಿಗೆ ಡ್ರೆಸ್ ಮೆಟೀರಿಯಲ್ಸ್ಗೆ ಯೂಸ್ ಮಾಡ್ತಾರಲ್ಲ ಲೇಸು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದೇ ಥರ ಕಲರ್ ಕಾಂಬಿನೇಷನ್ ನೋಡಿ, ಬೇಕಾದ್ರೆ ಸ್ವಲ್ಪ ಅಗಲ ಇರೋವಂಥ ಬಾರ್ಡ್ರ್ ಇರೋವಂಥದ್ದು ಲೇಸ್ ತೊಗೊಳ್ಳಿ, ಆವಾಗ ಅದು ಬ್ರೈಟ್ ಲುಕ್ ಕೊಡುತ್ತೆ. ಸಣ್ಣ ಇದ್ದರೆ ಅದು ಚೆಂದ ಕಾಣಲ್ಲ. ಸೊ ನಾನು ಸ್ವಲ್ಪ ಅಗಲ ಇರೋದು ತೊಗೊಂಡಿದ್ದೀನಿ. ನೆಕ್ಸ್ಟು ನಾವು ಇವಾಗ ನೆಕ್ಲೆಸ್ ಹಾಕೋಣ. ನೆಕ್ಲೆಸ್ ನಾನಿವತ್ತು ಬ್ಲೂ ಕಲರ್ ಕಾಂಬಿನೇಷನ್ಗೆ ವೈಟ್ ಸ್ಟೋನ್ ಇಟ್ಟಿರೋದು ತೊಗೊತಾ ಇದ್ದೀನಿ. ನೋಡಿ, ಇದು ಆ್ಯಕ್ಚುಲಿ ನನ್ನ ಸೆಟ್, ಇದ್ರ ಜೊತೆಗೆ ಒಂದು ಲಾಂಗ್ ಚೈನ್ ಇದೆ. ನೆಕ್ಸ್ಟ್ ಅದು ಹಾಕೋಣ. ಈಗ ನೋಡಿ, ಈ ಲಾಂಗ್ ಚೈನು ಇದನ್ನು ಇವಾಗ ಹಾಕೊಳ್ಳೋಣ. ಈ ಬ್ಲೂ ಕಾಂಬಿನೇಷನ್ಗೆ ಆ ವೈಟ್ ಸ್ಟೋನ್ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಅಲ್ವಾ. ಸೊ ನಾನಿವತ್ತು ಕಲರ್ ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ.
ಕಲರ್ ಕಾಂಬಿನೇಷನ್ ಯಾವತ್ತು ನೀವು ಏನೇ ಮಾಡಬೇಕಾದ್ರೆ ಕಲರ್ ಕಾಂಬಿನೇಷನ್ ತುಂಬ ನೋಡ್ಕೊಳ್ಳಿ. ಸೊ ನಾನು ಇವಾಗ ಲಾಂಗ್ ಚೈನ್ಗೆ ಹುಕ್ ಹಾಕ್ಬಿಟ್ಟು ಒಂದು ಪಿನ್ ಹಾಕ್ಕೊತೀನಿ. ಸೊ ದಟ್ ಅದು ಕೆಳಗೆ ಬೀಳಲ್ಲ. ಯಾವತ್ತೂ ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಯ್ತಂದರೆ ಅದು ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ನಾನು ಇವಾಗ ಒಂದು ಪಿನ್ ಹಾಕ್ಕೊತೀನಿ ಹಿಂದ್ಗಡೆ. ಸೊ ಪಿನ್ ಹಾಕೊಂಡಾದ್ಮೇಲೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಏನಾದರೂ ಕರೆಕ್ಷನ್ಸ್ ಇದ್ದರೆ ಅದನ್ನು ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ನಾನು ಡಾಬ್ ಹಾಕ್ಕೊತಾ ಇದ್ದೀನಿ. ಡಾಬ್ಗೆ ನಾನು ಏನು ಮಾಡಿದ್ದೀನಿ ಅಂದರೆ ಲೇಸ್ ತೊಗೊಂಡಿದ್ದೀನಿ, ಗೋಲ್ಡ್ ಕಲರ್ ಲೇಸು. ಆ ಗೋಲ್ಡ್ ಕಲರ್ ಲೇಸ್ನ ಹಾಕಿ ನಾವು ಹಿಂದ್ಗಡೆ ಪಿನ್ ಮಾಡ್ಕೊಂಬಿಡೋಣ. ಬೇಕಾದ್ರೆ ನೀವು ಆ ಸರ್ಗ್ ಇದೆಯಲ್ಲ ಸರ್ಗ್ನ ಅದು ಒಳಗೆ ಹಾಕ್ಬಿಟ್ಟು ಅದು ಟೈಟನ್ ಮಾಡಿದ್ರೆ ನೀವು ಅದು ಬ್ಲೌಸ್ ಥರ ಕಾಣುತ್ತೆ. ಸೊ ನೀವು ಹಾಗೂ ಮಾಡ್ಬೋದು ಅಥವಾ ಈ ಥರನೂ ಮಾಡ್ಬೋದು. ಈಗ ಹೂವಿನ ಅಲಂಕಾರ ಮಾಡೋಣ ಫ್ರೆಂಡ್ಸ್. ನಾನು ಇವತ್ತು ರೋಸ್ದು ಹಾರ ತೊಗೊಂಡಿದ್ದೀನಿ. ಸೊ ಬ್ರೈಟಾಗಿರಲಿ ಅಂತ ನಾನು ರೆಡ್ ಕಲರ್ ತೊಗೊಂಡಿದ್ದೀನಿ. ನೀವು ಕಲರ್ ಕಾಂಬಿನೇಷನ್ ನೋಡಿ ಯಾವ ಕಲರ್ ಬೇಕಾದ್ರೆ ತೊಗೊಳ್ಳಿ. ನಾವೇನೇ ಆರ್ಟಿಫಿಷಿಯಲ್ ಫ್ಲವರ್ ಹಾಕಿದ್ರೂ ಒರಿಜಿನಲ್ ಫ್ಲವರ್ ಇಟ್ಟರೆ ಅದಕ್ಕೆ ಚೆಂದ. ಸೊ ನಾನು ಒರಿಜಿನಲ್ ಫ್ಲವರು ತೊಗೊಂಡಿದ್ದೀನಿ. ಸೊ ಹಿಂದ್ಗಡೆ ಆ ಕಂಬಿ ಇದೆಯಲ್ಲ ಅದನ್ನು ಕವರಪ್ ಮಾಡೋಕ್ಕೆ ನಾನು ಇನ್ನೊಂದು ಹೂವು ಹಾರ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಅದನ್ನು ಕವರ್ ಮಾಡಿಕೊಂಡು ಅದನ್ನೇ ಹಾರ ಥರ ನಾನು ಕನ್ವರ್ಟ್ ಮಾಡ್ಕೊತೀನಿ. ಇವಾಗ ನೋಡಿ, ಇವಾಗ ಅದನ್ನು ಹಾಕ್ಕೊಂಡು ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಆ ಕಂಬಿ ಅದು ಒಂಥರ ಇದಾಗಿ ಕಾಣಿಸ್ಬಾರ್ದಲ್ಲ, ಅದಕ್ಕೋಸ್ಕರ. ಸೊ ಇವಾಗ ಕತ್ತಿನ ಭಾಗದಲ್ಲಿ ನನಗೆ ಯಾಕೋ ಸ್ವಲ್ಪ ಪ್ಲೇನ್ ಅನಿಸ್ತಿದೆ, ಅದಕ್ಕೆ ಇನ್ನೊಂದು ಚೈನ್ ಹಾಕ್ಕೊಂಡು ಅದನ್ನು ಕವರ್ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಕವರ್ ಆಯಿತು. ಇವಾಗ ಒಂದೇ ಒಂದು ರೋಸ್ ಇಟ್ಟು ಫಿನಿಶ್ ಮಾಡ್ಕೊಳ್ಳೋಣ. ಸೊ ಒಂದೇ ಒಂದು ರೋಸ್ ಇಟ್ಕೊತೀನಿ ಇವಾಗ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್, ಎಷ್ಟು ಬೇಗ ನಿಮ್ಮ ಮನೇಲೂ ನೀವು ಲಕ್ಷ್ಮಿ ಕುಣಿಸ್ಬೋದು ಅಲ್ವಾ. ಸೊ ನಿಮಗಿದು ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹೇಗೆ ಕಾಣಿಸ್ತಿದೆ ಲಕ್ಷ್ಮಿ, ತುಂಬ ಬ್ರೈಟಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಜಸ್ಟ್ ಮೇನ್ ಥಿಂಗ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕಲರ್ ಕಾಂಬಿನೇಷನ್ ಫ್ರೆಂಡ್ಸ್. ಯಾಕಂದರೆ ಕಲರ್ ಕಾಂಬಿನೇಷನ್ ಬ್ರೈಟಾಗಿ ಕೊಟ್ಟರೆ ಸಾಕು, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇರೋ ಮೆಟೀರಿಯಲ್ಸಲ್ಲಿ ಸಿಂಪಲ್ಲಾಗಿ ನೀವು ನಿಮ್ಮ ಮನೇಲಿ ಲಕ್ಷ್ಮಿ ಕುಣಿಸ್ಬೋದು. ಸೊ ಯಾರ್ಯಾರು ಇಷ್ಟು ದಿನ ಇಷ್ಟಪಡ್ತಾಯಿದ್ರೋ ನಾನು ನಮ್ಮ ಮನೇಲಿ ಲಕ್ಷ್ಮಿ ಕುಣಿಸ್ಬೇಕಂತ, ಅವ್ರು ಖಂಡಿತ ನೀವು ಕುಣಿಸ್ಬೋದು ಲಕ್ಷ್ಮಿನ. ಸೊ ನಿಮ್ಮ ಮನೇಲಿ ಏನು ಮೆಟೀರಿಯಲ್ಸ್ ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ಸಿಂಪಲಾಗಿ ಇದೇ ಥರ ಟೈಲರ್ಗೆ ಹೇಳ್ಬಿಟ್ಟು ಒಂದು ಬ್ಲೌಸ್ ಪೀಸಲ್ಲಿ ಈ ಥರ ಒಂದು ಲಂಗ ರೆಡಿ ಮಾಡಿಕೊಂಡ್ರೆ ಸಾಕು. ನೀವು ವಿತಿನ್ 10 ಮಿನಿಟ್ಸ್ ಒಳಗೆ ನಿಮ್ಮ ಮನೇಲಿ ನೀವು ಲಕ್ಷ್ಮಿ ಕುಣಿಸ್ಬೋದು. ಸೊ ಈ ವಿಡಿಯೋ ನೋಡ್ಬಿಟ್ಟು ಯಾರಾದರೂ ಲಕ್ಷ್ಮಿ ನಿಮ್ಮ ಮನೇಲಿ ಇದೇ ಥರ ಕುಣಿಸಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಪುಟ್ಟಲಕ್ಷ್ಮಿ ಥರನೇ ಕಾಣಿಸ್ತಿದೆ. ಸೊ ನೀವು ಇದೇ ಥರ ಬೇಕಾದರೆ ಒಂದು 2-3 ಸೆಟ್ ಹಿಡ್ಕೊಬೋದು ಬೇಕಾದರೆ, ಅಥವಾ ನೀವು ವರ್ಷ ತರ್ತೀರಾ ಅದೇ ಸೀರೆಯಲ್ಲಿ ನೀವು ಬ್ಲೌಸ್ ಪೀಸ್ ಕಟ್ ಮಾಡ್ತೀರಲ್ಲ ಅದರಲ್ಲೂ ಇದೇ ಥರ ಸ್ಟಿಚ್ ಮಾಡಿಕೊಂಡು ಬೇಕಾದ್ರೆ ಆಲ್ಟರ್ನೇಟಿವ್ ಬ್ಲೌಸ್ ರೆಡಿ ಮಾಡ್ಕೊಬೋದು ನೀವು ಅದಕ್ಕೆ, ಆ ಸ್ಯಾರಿಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿತ್ತು ಅಂದ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದರಿಂದ ನೀವು ಅದನ್ನು ವಾಚ್ ಮಾಡ್ಬೋದು. ಇದೇ ಥರ ನನಗೆ ಕಂಟಿನ್ಯೂಸ್ ಸಪೋರ್ಟ್ ಕೊಡ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್.